विश्वेशलिङ्गसम्भूतं विश्वविद्याविबोधकं विश्ववन्द्यं सदा वन्दे विश्वाराध्यं जगद्गुरुम्। ಸುಕ್ಷೇತ್ರ ದಿಂಡದಳ್ಳಿಯ ಈ ಪವಿತ್ರವಾದ ಧರ್ಮಕ್ಷೇತ್ರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿರುವ ಸಾಮೂಹಿಕ ವಿವಾಹ ಸಮಾರಂಭ ಹಾಗೂ ದೀಕ್ಷಾ ಅಯ್ಯಾಚಾರ ಸಮಾರಂಭಗಳ ಈ ಮಂಗಲ ಧರ್ಮ ವೇದಿಕೆ ಮೇಲೆ ತಮ್ಮ ಅಪೂರ್ವವಾದ ಆಶೀರ್ವಚನವನ್ನು ದಯಪಾಲಿಸಿರುವ ಉಜ್ಜಯಿನಿ ಜಗದ್ಗುರುಗಳವರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಮಠಾಧ್ಯಕ್ಷರಾದ ತಟಸ್ಥಲ ಬ್ರಹ್ಮ ಪಶುಪತಿ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರೇ, ಧರ್ಮಸಭೆಯಲ್ಲಿ ಉಪಸ್ಥಿತರಿರುವ ಸಮಸ್ತ ಹರಗುರುಚರ ಮೂರ್ತಿಗಳವರೇ, ಈ ಧರ್ಮಸಭೆಯನ್ನ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಭಕ್ತಿಯ ನುಡಿಯನ್ನು ಸೇವೆ ಮಾಡಿ ಇಲ್ಲಿಂದ ಪ್ರಸ್ಥಾನ ಮಾಡಿರುವ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ.ವೈ. ವಿಜಯೇಂದ್ರ ಅವರೇ, ಈ ಧರ್ಮ ವೇದಿಕೆಯಲ್ಲಿ ಉಪನ್ಯಾಸವನ್ನು ಮಾಡಿರುವ ಈ ಮಠದ ಪರಮ ಭಕ್ತರಾದ ವಿಜಯವಾಣಿಯ ಹಿರಿಯ ವರದಿಗಾರರಾದ ಪ್ರಶಾಂತ್ ರಿಪ್ಪನ್ಪೇಟೆಯವರೇ, ಸಂಗೀತ ಕಲಾಕಾರರೇ, ನೂತನ ವಧುವರರೇ, ಮಾಧ್ಯಮದ ಪ್ರತಿನಿಧಿಗಳವರೇ, ಸೇರಿರುವ ಶ್ರದ್ಧಾಳುಗಳಾದ ಸಮಸ್ತ ಸದ್ಭಕ್ತರೇ ಹಾಗೂ ತಾಯಂದಿರೇ, ನಮ್ಮ ಭಾರತ ಭೂಮಿ ಇದು ಎಲ್ಲ ಧರ್ಮಗಳ ತವರ ಭೂಮಿ ಅಂತ ಕರೆಸಿಕೊಳ್ಳುತ್ತದೆ. ಬಹುತೇಕ ಈ ಭೂಮಿಯೊಳಗ ಎಲ್ಲ ಪರಂಪರೆಗಳು, ಧರ್ಮಗಳು ಬಹಳಷ್ಟು ವಿಶಾಲವಾಗಿ ಬೆಳೆದುಕೊಂಡು ಬಂದಿದ್ದಾವೆ. ಇಲ್ಲಿಯ ಎಲ್ಲ ಧರ್ಮಗಳಲ್ಲಿ ಅತ್ಯಂತ ಪುರಾತನವಾದ ಸನಾತನವಾದ ಪ್ರಥಮ ಧರ್ಮ ಅಂತಂದ್ರೆ ಅದು ಸನಾತನ ವೀರಶೈವ ಧರ್ಮ ಅಂತ ಕರೆಸಿಕೊಳ್ಳುತ್ತದೆ. ಈ ಮಾತಿಗೆ ಸಾಕ್ಷಿಯಾಗಿ ಮಹಾರಾಷ್ಟ್ರದ ಸಂತ ಶಿರೋಮಣಿ ಮನ್ಮಥ್ ಸ್ವಾಮಿಯವರು ಬಹಳ ಸುಂದರವಾದ ಒಂದು ಮಾತನ್ನು ಹೇಳಿದ್ದಾರೆ. ಜಹೀಚ ಶಿವ ತಹೀಚ ಶಿವಾಚಾರ ಅಂತಾರ.
ವೀರಶೈವ ಧರ್ಮಕ್ಕೆ ಶಿವಾಚಾರ ಅಂತಲೂ ಕೂಡ ಒಂದು ಹೆಸರು. ಅಡ್ಡ ಬರ್ತೈತಿ. ಅಂದ್ರೆ ಶಿವನು ಎಷ್ಟು ಪ್ರಾಚೀನನೋ ಈ ವೀರಶೈವ ಧರ್ಮ ಕೂಡ ಅಷ್ಟೇ ಪ್ರಾಚೀನ ಅನ್ನುವಂತ ಮಾತನ್ನು ಹೇಳ್ತಾರೆ. ಈ ಧರ್ಮದ ಪ್ರಥಮ ಗುರು, ಪ್ರಥಮ ಜಗದ್ಗುರು ಅಂದ್ರೆ ಶಿವ. ಸಮಸ್ತ ಲೋಕದ ಕಲ್ಯಾಣಕ್ಕಾಗಿ ಮಾನವರ ಎಲ್ಲ ಭೇದಗಳನ್ನು ದೂರ ಮಾಡಿ ಎಲ್ಲರೂ ವೈರಭಾವವನ್ನು ತೊರೆದು ಸಾಮರಸ್ಯದಿಂದ ಬದುಕಬೇಕಾದರೆ ಒಂದು ಸಮಾನವಾದ ಸಂಸ್ಕಾರವನ್ನು ಪರಮಾತ್ಮ ಬೋಧ ಮಾಡಿದ್ದಾನೆ. ಅದಕ್ಕೆ ನಾವು ದೀಕ್ಷಾ ಅಂತ ಕರಿತೀವಿ. ಬಹುತೇಕ ಬೇರೆ ಬೇರೆ ಧರ್ಮಗಳಲ್ಲಿ ಮಾಡತಕ್ಕಂತಹ ಸಂಸ್ಕಾರಗಳು ಅವು ವರ್ಣಗಳನ್ನ ಅಪೇಕ್ಷೆ ಮಾಡಿ ಮಾಡುವಂತಹ ಸಂಸ್ಕಾರಗಳು. ಆದರೆ ಸನಾತನ ವೀರಶೈವ ಧರ್ಮದ ದೀಕ್ಷಾ ಸಂಸ್ಕಾರ ಮಾತ್ರ ವರ್ಣ, ಆಶ್ರಮ, ಜಾತಿ, ಭಾಷೆ, ವೇಷ ಎಲ್ಲವನ್ನೂ ದೂರೀಕರಿಸಿ ಯಾರಲ್ಲಿ ಶಿವನ ಪೂಜೆ ಮಾಡುವಂತ ಭಕ್ತಿ ವಿಶೇಷದ ಒಂದು ಶಕ್ತಿಪಾತ ಇದೆಯೋ ಅವ್ರನ್ನ ನೋಡಿಕೊಂಡು ದೀಕ್ಷೆ ಮಾಡಬೇಕನ್ನುವಂಥ ಉಪದೇಶವನ್ನು ಮಾಡಿದ್ದಾರೆ. ಅಂತೆಯೇ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ಳಿಕ್ಕೆ ಎಲ್ಲಾ ವರ್ಣದವರು, ಎಲ್ಲ ಆಶ್ರಮದವರು ಸಮಾನ ಅಧಿಕಾರಿಗಳು ಅಂತ ಹೇಳಿದ್ದಾರೆ. ಈ ಸಿದ್ಧಾಂತವನ್ನ ಅರ್ಥ ಮಾಡಿಕೊಂಡು ಸ್ವತಃ ಆಚರಿಸಿ ಜನಮನದಲ್ಲಿ ಆ ಧರ್ಮ ಸಂಸ್ಕಾರವನ್ನ ಬಹಳ ಆಳವಾಗಿ ಬೇರೂರಿರ್ತಕ್ಕಂಥ ಶಿವಾಚಾರ್ಯ ಅಂದ್ರೆ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು. ಬಹಳಷ್ಟು ಕಡೆಗೆ ದೀಕ್ಷೆಗಳಾಗ್ತವೆ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ಲಿಂಗ ದೀಕ್ಷೆ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಆದ್ರೆ ಏನೋ ಒಂದು ದಿವಸ ಜಾತ್ರೆ ಮಾಡಿದಂಗೆ ಬಂದು ಲಿಂಗ ಕಟ್ಟಿಕೊಳ್ಳೋರು ಬಹಳ ಮಂದಿ ಇರ್ತಾರೆ. ಆದ್ರೆ ಲಿಂಗವನ್ನ ದೇಹದ ಮೇಲೆ ನಿರಂತರವಾಗಿಟ್ಟುಕೊಂಡು ಗುರುಗಳು ಹೇಳಿದ ಹಾಗೆ ಭಕ್ತಿಯಿಂದ ಪೂಜೆ ಮಾಡತಕ್ಕಂಥವ್ರು ಬಹಳ ಕಡಿಮೆ. ಆದರೆ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಶಿಷ್ಯರಿಗೂ ಉಳಿದ ಭಕ್ತರು ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ, ಹೇಗೊಂದು ದೇವಸ್ಥಾನದೊಳಗೆ ಒಂದು ಶಿವಲಿಂಗದ ಪ್ರಾಣ ಪ್ರತಿಷ್ಠಾಪನೆಯಾದ ಮೇಲೆ ಆ ಲಿಂಗ ಆ ಮಂದಿರವನ್ನು ಬಿಟ್ಟು ಹೇಗೆ ಅಗಲೋದಿಲ್ಲವೋ ಹಾಗೆ ಶಿವಾನಂದ ಶಿವಾಚಾರ್ಯರ ಭಕ್ತರ ದೇಹದ ಮೇಲೆ ಗುರುನಿಂದ ಪ್ರತಿಷ್ಠಾಪಿಸಲ್ಪಟ್ಟಂತ ಇಷ್ಟಲಿಂಗ ಅವರ ದೇಹದಲ್ಲಿ ಪ್ರಾಣ ಇರುವವರಿಗೆಲ್ಲ ಪ್ರಾಣ ಹೋದರೂ ಅಗಲದ ಹಾಗೆ ಕಟ್ಟೋಣಂತಕ್ಕಂಥ ಭಕ್ತರಂದ್ರೆ ನೀವೆಲ್ಲ ಅನ್ನುವಂಥ ಮಾತನ್ನ ನಿನ್ನೆನೂ ಹೇಳಿದ್ದೇವೆ, ಇವತ್ತು ಕೂಡ ಹೇಳ್ತಾ ಇದ್ದೇವೆ. ವಾಸ್ತವಿಕ ಈಗಾಗಲೇ ಉಜ್ಜಯಿನಿ ಮಹಾಸನ್ನಿಧಿಯವರು ಹೇಳಿದರು, ಇಷ್ಟಲಿಂಗ ಅಂದ್ರೆ ವೀರಶೈವರ ಪ್ರಾಣ ಅಂತ ಅರ್ಥ. ಅದು ಎಲ್ಲಿವರೆಗೆ ದೇಹದಲ್ಲಿ ಪ್ರಾಣ ಇರ್ತದೆ ಅದಕ್ಕೆ ಒಂದು ಮರ್ಯಾದೆ ಇರ್ತದ, ಒಂದು ಕಿಮ್ಮತ್ ಇರ್ತದ. ದೇಹದಲ್ಲಿರ್ತಕ್ಕಂಥ ಪ್ರಾಣ ಪಕ್ಷಿ ಹೋಯಿತು ಅಂದ್ರೆ ಆ ದೇಹವನ್ನು ಯಾರೋ ಮನೆಗೆ ಇಟ್ಕೊಳಂಗಿಲ್ಲ, ಅದು ಅಮಂಗಲ ಆಗ್ತದ. ಅದನ್ನು ನಾವು ಸ್ಮಶಾನಕ್ಕೆ ಕಳಿಸ್ಕೊಡ್ತೀವಿ.
ಅದಕ್ಕೆ ನಮ್ಮ ಮರಾಠಿ ಸಂತರು ಬಹಳ ಕಠೋರವಾಗಿ ಒಂದು ಮಾತು ಹೇಳ್ತಾರೆ. ಶಿವಭಕ್ತನಾಗಿ ವೀರಶೈವನಾಗಿ ಜನಿಸಲು ಕೂಡ ಯಾರ ದೇಹದ ಮೇಲೆ ಲಿಂಗವನ್ನ ಪ್ರಾಣದ ಉಪಾಧಿಯಲ್ಲಿ ಧರಿಸಂಗಿಲ್ಲ, ಅವರು ಪ್ರಾಣ ಇಲ್ಲದ ಪ್ರೇತ ಅಂದ್ರೆ ಅವರು ಹೆಣ ಅಂತ ಹೇಳ್ತಾರ. ಅದಕ್ಕೆ ನಮ್ಮ ವೀರಶೈವ ಧರ್ಮದೊಳಗ ಮನೆಯಾಗ ಒಬ್ಬಿಬ್ಬರು ಕಟ್ಕೊಂಡಿರ್ತಾರ, ಬಹಳ ಮಂದಿ ಕಟ್ಕೊಳ್ಳಾರ್ದಂಗ ಇರ್ತಾರೆ. ಅಂಥವರನ್ನ ಮನೆಯಲ್ಲಿ ಇಟ್ಕೋಬಾರದು. ಇಟ್ಕೋಬೇಕಂದ್ರೆ ಲಿಂಗ ಧರಿಸಿದ್ರೆ ಇಟ್ಕೋಬೇಕನ್ನುವಂತ ಕಠೋರವಾದ ಮಾತುಗಳನ್ನು ಹೇಳಿದ್ದಾರೆ. ಬಹುತೇಕ ಸಿದ್ಧಾಂತವನ್ನ ಚಾಚು ತಪ್ಪದೆ ಆಚಾರಕ್ಕೆ ತರುವುದರ ಜೊತೆಗೆ ತಮ್ಮ ಎಲ್ಲಾ ಭಕ್ತರಲ್ಲಿ ಆ ಲಿಂಗ ಪ್ರೇಮವನ್ನ ಅತ್ಯಂತ ಆಳವಾಗಿ ಇಳಿಸಿರ್ತಕ್ಕಂಥ ಶಿವಾಚಾರ್ಯ ಅಂದ್ರೆ ಅದು ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು. ನಿನ್ನೆ ರಾತ್ರಿ 10 ಗಂಟೆ 11 ಗಂಟೆ ಸುಮಾರಿಗೆ ಲಿಂಗ ಪೂಜೆಗೆ ಬರೋದು ಎಲ್ಲ ಕಡೆ ಬರ್ತಾರೆ. ಅವ್ರು ಬರೋದು ಬೇರೆನೆ, ಹಂಗೆ ಕಳೆದ ಸೀದಾ ಬಂದು ಕೊಂಡಿರ್ತಾರೆ. ಆದರೆ ಇಲ್ಲಿ ಬರೋ ಪದ್ಧತಿನೇ ಬೇರೆ. ತಲೆಯಿಂದ ಪಾದವರೆಗೆ ತಣ್ಣೀರಿನಿಂದ ಸ್ನಾನ ಮಾಡಿ ಒದ್ದೆ ಬಟ್ಟೆಯಿಂದ ಬಂದ ಪೂಜೆಯಲ್ಲಿ ಪಾಲ್ಗೊಳ್ತಕ್ಕಂಥ ಭಕ್ತರಂದ್ರೆ ಅವರು ದಿಂಡದಳ್ಳಿ ಭಕ್ತರ ಮಾತು. ಯಾರಿಗೆ ತಂಡಿ ಸೋಸಂಗಿಲ್ಲ, ಪ್ರಕೃತಿಯಲ್ಲಿ ತೊಂದರೆ ಇದೆ ಅಂದ್ರೆ ದೂರ ಕುತ್ಕೊಂಡು ನೋಡ್ತಾರೆ ಹೊರತಾಗಿ ಬಂದಿದ್ದೀನಿ ಯಾರು ಕೆಡ್ಸಂಗಿಲ್ಲ. ಅವರು ಇಷ್ಟು ಕಟ್ಟುನಿಟ್ಟಾಗಿ ಒಂದು ಸದಾಚಾರವನ್ನ ಸ್ವತಃ ಪಾಲನೆ ಮಾಡಿ ತಮ್ಮ ಎಲ್ಲಾ ಭಕ್ತರಿಗೆ ಅಷ್ಟೇ ನಿಷ್ಠೆಯಿಂದ ಪಾಲನೆ ಮಾಡತಕ್ಕಂಥ ಸಂಸ್ಕಾರವನ್ನು ಸ್ವಾಮಿಗಳು ಕೊಟ್ಟು ಹೋಗಿದ್ದಾರೆ. ಇವತ್ತು ಅವರು ದೇಹವನ್ನು ಬಿಟ್ಟು 23 ವರ್ಷಗಳಾಗಿದ್ರು ಕೂಡ ಅವರು ಹೇಳಿರ್ತಕ್ಕಂಥ ಮಾತನ್ನ, ಕೊಟ್ಟಿರ್ತಕ್ಕಂಥ ಸಂಸ್ಕಾರವನ್ನ, ಪ್ರಬೋಧನೆಯನ್ನ ಬಿಡಲಾರದೆ ಚಾಚು ತಪ್ಪದೆ ನಡೆಸಿಕೊಂಡು ಬಂದಂತ ನಿಮ್ಮಂತ ಭಕ್ತರನ್ನ ಮತ್ತೆ ಹೊಸ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಂತ ತಿಳ್ಕೊಂಡು ನಮ್ಮ ಪಶುಪತಿ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಊರೂರಿಗೆ ಮನೆ ಮನೆಗೆ ಹೋಗಿ ಸುಮಾರು 108 ಗ್ರಾಮಗಳಲ್ಲಿ ತಿರುಗಾಡಿ ಒಂದಲ್ಲ ಎರಡಲ್ಲ ಲಕ್ಷ ಜನರಿಗೆ ರುದ್ರಾಕ್ಷಿ ಭಸ್ಮವನ್ನು ಲಿಂಗವನ್ನು ಕೊಡುವುದರ ಮೂಲಕ ಬಹಳ ದೊಡ್ಡ ಧರ್ಮ ಕ್ರಾಂತಿಯನ್ನ ಮಾಡಿದ್ದಾರೆ. ಗುರು ಶಿಷ್ಯರಲ್ಲಿ ಒಂದು ಅಭಿನ್ನತೆ ಇರ್ತದೆ. ಗುರುಗಳಾದವರು ಶಿಷ್ಯರಿಗೆ ಅನುಗ್ರಹ ಮಾಡಿದಾಗ ಆ ಶಿಷ್ಯನಲ್ಲಿ ಅವರು ಸಮಾಹಿತರಾಗಿರ್ತಾರೆ. ಅಂತಾನೆ ಒಬ್ಬ ಗುರು ಹೋದ ಮೇಲೆ ಮತ್ತೊಬ್ಬ ಗುರು ಬಂದಾಗ ಆ ಗುರುವನ್ನು ಮೊದಲಿನಂತಲೇ ಭಾವಿಸಬೇಕು ಅನ್ನುವಂಥ ಮಾತದ. ಹಾಗ ಪಶುಪತಿ ಶಿವಾನಂದ ಶಿವಾಚಾರ್ಯರನ್ನು ನೀವೆಲ್ಲ ಆ ಶಿವಾನಂದರ ದೃಷ್ಟಿಯಲ್ಲೇ ನೋಡ್ತಾ ಈ ಮಠದ ಎಲ್ಲ ವಿಕಾಸ ಕಾರ್ಯಗಳಲ್ಲಿ ನೀವೆಲ್ಲ ಅತ್ಯಂತ ಉತ್ಸಾಹದಿಂದ ಭಕ್ತಿಯಿಂದ ನಿಮ್ಮ ತನು ಮನ ಧನಗಳ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಬಹಳ ಕಾರ್ಯಕ್ರಮಗಳಲ್ಲಿ ನಾವು ನೋಡಿರ್ತೇವೆ. ಸಭಾ ಸಮಾರಂಭಗಳಲ್ಲಿ ಉಪದೇಶಕ್ಕಿಂತಲೂ ಸತ್ಕಾರಗಳೇ ಬಹಳ ಇರ್ತಾವ. ಎಲ್ಲಾ ತರದ ಉಲ್ಲೇಖ ಮಾಡಿ ಸತ್ಕಾರ ಮಾಡೋ ತನಕ ಕೇಳಕ್ ಕುಂತವ್ರು ಎದ್ದು ಹೋಗೇ ಬಿಟ್ಟಿರ್ತಾರೆ.
ಆದರೆ ಇಲ್ಲಿ ಏನಪ್ಪಾ ಅಂದ್ರೆ ನಾನು ಮಾಡಿದ ಸೇವೆಗೆ ಗುರುವೇ ಸಾಕ್ಷಿ, ಅವನ ಆಶೀರ್ವಾದವೇ ಸಾಕಂತ ತಿಳ್ಕೊಂಡು ಮಾಡಿದ್ದನ್ನ ಹೇಳಲಾರದೆ ಮಾಡುವಂತ ಭಕ್ತರು ನೀವೆಲ್ಲ. ಅದಕ್ಕೆ ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ ಹೇಳ್ತಾರೆ. ಮಾಡಬೇಕು, ಮಾಡ್ಲಾರ್ದಂಗೆ ಇರಬೇಕು. ನೀವು ಮಾಡಿದ್ದು ಜನರಿಗೆ ಗುರ್ತಾದ್ರೆ ಜನರು ಬಹಳ ಚಪ್ಪಡಿ ಬಾರಿಸ್ತಾರೆ ಅಷ್ಟೇ, ಮತ್ತೇನು ಕೊಡ್ತಾರ ಅವರು. ಆದ್ರೆ ಅದಕ್ಕೆಲ್ಲ ಫಲ ಕೊಡ್ತಕ್ಕಂಥವನು ಭಗವಂತನೇ. ಅಂತೆಯೇ ಭಗವದ್ಗೀತೆಯಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೀನು ನಿಷ್ಠೆಯಿಂದ ಕರ್ಮಗಳನ್ನ, ಸತ್ಕರ್ಮಗಳನ್ನ, ಲೋಕ ಕಲ್ಯಾಣದ ಕರ್ಮಗಳನ್ನ, ಆತ್ಮೋದ್ಧಾರದ ಕರ್ಮಗಳನ್ನ ಮಾಡ್ತಾ ಇರು. ಆದರೆ ಫಲವನ್ನು ಮಾತ್ರ ಬೇಡಬೇಡ, ಘೋಷಣೆಯನ್ನು ಮಾಡಬೇಡ. ಅದಕ್ಕೆ ಡಿ ವಿ ಜಿಯವರು ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಬರೆದಾರೆ, ನೀವೆಲ್ಲ ರೈತರು ಭೂಮಿಯಲ್ಲಿ ಬೀಜವನ್ನು ಬಿತ್ತಿರಿ. ಆ ಬಿತ್ತಿರುವಂಥ ಬೀಜಗಳು ಮಳೆ ಕೊಡದ ಮ್ಯಾಲ್ ಬರುವಾಗ ಏನು ಸದ್ದ ಮಾಡಂಗಿಲ್ಲ, ಸುಮ್ಮನೆ ಬರ್ತವೆ. ಹೂವಿನ ಗಿಡಗಳು ಸುಂದರವಾದ ಸುಗಂಧವಾದ ಹೂಗಳನ್ನು ಕೊಡ್ತಾವ, ಅವು ಗದ್ದಲ ಮಾಡಂಗಿಲ್ಲ, ಶಾಂತವಾಗಿ ಗುರ್ತಾಗಂಗಿಲ್ಲ ನಿಮಗೆ. ಎಲ್ಲ ಹಣ್ಣಿನ ಗಿಡಗಳು ಕೂಡ ವಿವಿಧವಾದ ರಸಭರಿತವಾದ ಹಣ್ಣುಗಳನ್ನು ಕೊಡ್ತಾವ, ಯಾವ ಗದ್ದಲ ಮಾಡಂಗಿಲ್ಲ. ಇಷ್ಟು ದೊಡ್ಡ ಸೃಷ್ಟಿಯನ್ನು ಮಾಡ್ತಕ್ಕಂಥ ಶಿವ ಸುಮ್ಮನೆ ಮಾಡ್ತಾನೆ, ಏನನ್ನೂ ಮಾಡ್ಲಾರ್ದಂಗೆ ಎಲ್ಲ ನಮಗ್ ಕೊಡ್ತಾನೆ. ನಾವು ಅವ ಮಾಡಿದ್ದರ ಒಂದು ಸ್ವಲ್ಪ ತಗೊಂಡು ಜಾಗಟೆ ಗಂಟೆ ಬಾರಿಸ್ಕೊಂಡು ಪ್ರಸಿದ್ಧಿ ಮಾಡ್ಕೊಂತೀವಲ್ಲ, ಅದಕ್ಕೆ ಮನುಷ್ಯ ನಿನ್ನ ತುಟಿಗಳನ್ನು ಹೊಲಕೂರಪ್ಪ ಅಂತ ಹೇಳ್ತಾರ, ಮಾಡಬೇಡ, ಮಾತಾಡಬೇಡ ಅಂತ. ಹಾಗೆ ಫಲ ಕೊಡುವಂತಹದ್ದು ಶಿವನ ಅಧಿಕಾರ, ಕರ್ಮ ಮಾಡುವಂತಹದ್ದು ಜೀವನ ಅಧಿಕಾರ. ನಾವು ನಮ್ಮ ಅಧಿಕಾರವನ್ನು ಬಿಟ್ಟು ಇನ್ನೊಬ್ಬರ ದೇವರ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡಿದರೆ ಅದಕ್ಕೆ ಅನಧಿಕಾರ ಚೇಷ್ಟ ಅಂತ ಕರೀತಾರೆ. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಕೊಡ್ತೀವಿ. ಒಬ್ಬ ಅಗಸ ತನ್ನ ಮನೆಯಲ್ಲಿ ಒಂದು ನಾಯಿಯನ್ನು, ಒಂದು ಕತ್ತೆಯನ್ನು ಸಾಕಿರ್ತಾನೆ. ಮನೆ ಕಾಯ್ಲಿಕ್ಕೆ ನಾಯಿ, ಬಟ್ಟೆ ಹೊತ್ಕೊಂಡು ಹೋಗಿ ಬರಾಕ ಕತ್ತೆ. ಕತ್ತಿಗೆ ಅಗಸ ಏನು ತಿನ್ನಕ್ ಹಾಕಂಗಿಲ್ಲ, ದುಡಿಸ್ಕೊಳ್ಳೋದು ಹೊರಗೆ ಬಿಟ್ಟು ಬಿಡ್ತಾನ. ಅದ ಎಲ್ಲರೂ ಏನು ತಿಂದು ಬರ್ಬೇಕು, ದುಡಿಬೇಕಷ್ಟೇ. ಒಂದ್ ದಿವಸ ಕತ್ತೆನ ಎರಡು ಅಂಗಳದಲ್ಲಿ ಮಲ್ಕೊಂಡಾಗ ಒಬ್ಬ ಕಳ್ಳ ಬರ್ತಾನ ಅವನ ಮನೆಗೆ ಕಳ್ತನ ಮಾಡ್ಲಿಕ್ಕೆ. ಅವಾಗ ನಾಯಿ ಸುಮ್ಮನೆ ಮಕ್ಕೊಂಡಿತ್ತು. ಕತ್ತಿ ಹೇಳ್ತದ, ಏ ಕಳ್ಳ ಬಂದಾನ, ಮನೆಗೆ ಹೋಗ್ತಾನೆ, ಸ್ವಲ್ಪ ನೀವು ಒದರು ಅಂದ್ರೆ ಮಾಲಕ ಎಚ್ಚರ ಆಗ್ತಾನೆ, ಅವನ ಮನೆ ಕಳ್ತನ ಆಗೋದರ ಉಳಿತತಿ ಅಂತ ಹೇಳ್ತದ ಕತ್ತಿ. ನಾಯಿ ಅಂತದ, ನಾನು ಒದರಂಗಿಲ್ಲ. ಧೋಬಿ ಕಾ ಕುತ್ತಾನ ಘರ್ ಕಾನ ಘಾಟ್ಕ ಅಂತ ಒಂದು ಮಾತದ. ಅಂದ್ರೆ ಧೋಬಿ ನಾಯಿ ಆ ಹಳ್ಳದ ದಂಡೆಯಲ್ಲಿ ಒಗ್ಯಾಕ್ ಹೋದಾಗ ಅಲ್ಲಿ ಹೋಗಿರ್ತದ, ಹೊಳ್ಳೆ ಮನೆಗೂ ಬರ್ತದ. ಮನೆಯಿಂದ ಅವ್ರು ಏನು ವಿಚಾರ ಮಾಡ್ತಾರ, ಅಲ್ಲಿ ಹಳದ ರೊಟ್ಟಿ ತಿಂದಿರ್ಬೇಕು ಬಿಡ ಅಂತ ತಿಳ್ಕೊಂಡು ಮನೆ ಹಾಕಂಗಿಲ್ಲ, ಮನ್ಯಾಗ ತಿಂದಿರ್ಬೇಕು ಬಿಡ ತಿಳ್ಕೊಂಡು ಅವ ಹಾಕಂಗಿಲ್ಲ. ಹಿಂಗೆ ಎರಡು ಕಡೆ ಉಪವಾಸ ಅಡ್ಡಾಡಿ ಸಾಕ್ಯಾದ್ರೆ ನಾವು ಒದರಂಗಿಲ್ಲ ಅಂತ ಹೇಳಿರ್ತದ. ಇಲ್ಲ ಒದರು ಅಂದ್ರೆ ಒದರಂಗಿಲ್ಲ. ಅವಾಗ ಏನು ಮಾಡುತ್ತ ಕತ್ತಿ,
ನೀವು ಒದಲಿಕ್ ಬಿಡು, ನಾವು ಒದರ್ತೀನಿ ಅಂತ ತಿಳ್ಕೊಂಡು ಕತ್ತಿ ಒದರಕ್ ಚಾಲು ಮಾಡ್ತು. ಕತ್ತಿ ಒದರಿದ್ರೆ ಕಳ್ಳ ಬಂದನಂತ ಯಾರಿಗೆ ಗುರ್ತಾಗಂಗಿಲ್ಲ. ಆ ಕತ್ತಿ ಒದರೋದನ್ನ ಕೇಳಿ ಅಗಸ ಎದ್ದು ಬಂದು ಕತ್ತಿ ಮೈ ತುಂಬ ಬಡಿತಾನೆ. ನಾ ದುಡಿದು ಮಕ್ಕೊಂಡಿನಿ, ನೀ ಒದರಿ ಎಬ್ಸಿದ ಅಂತ ತಿಳ್ಕೊಂಡು. ಅವಾಗ ನಾಯಿ ನಕ್ಕೊಂತ ಹೇಳ್ತದ, ನೋಡು ಒದರೋ ಕೆಲಸ ನಂದು, ನೀ ಒದರಿದೆ ಬಟ್ಲ ಹತ್ತಿ ನಿನಗಂತ. ಹಾಗ ಫಲ ಕೊಡೋದು ದೇವರ ಕೆಲಸ, ಕರ್ಮ ಮಾಡೋದು ನಮ್ಮ ಕೆಲಸ. ಅಕಸ್ಮಾತ್ ನಾವು ಕರ್ಮ ಮಾಡಿ ಫಲಗಳ ಬಗ್ಗೆ ಬೇಡ್ಕೊಂತ ಹೊಂಟು ಹೇಳ್ಕೊಂತ ಹೊಂಟು ಅಂದ್ರೆ ದೇವರ ಲತ್ ಬೀಳುತ್ತಂತ ತಿಳ್ಕೊಂಡ. ಅದಕ್ಕೆ ನಿಮ್ಮ ಗುರುಗಳು ಶಿವಾನಂದ ಸ್ವಾಮಿ ಹೇಳಿದ್ರು, ನಾ ಮಾಡಿನಂತ ತಿಳ್ಕೊಂಡು ನಿನ್ನ ಮನಸ್ಸಿನ ಭಾವ ಬಂದು ಏನು ಶ್ವಾನ ಆಗ್ತಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಹಾಗೆ ನೀವೆಲ್ಲರೂ ಗುಪ್ತವಾಗಿ ಸೇವೆಯನ್ನು ಮಾಡುವುದರ ಮೂಲಕ ಗುರು ಕೃಪೆಗೆ ಪಾತ್ರರಾಗಿದ್ದೀರಿ. ಉಜ್ಜಯಿನಿ ಮಹಾಸನ್ನಿಧವರು ಹೇಳಿದರು, ಬಹುತೇಕ 11 ತಿಂಗಳ ಹುಣ್ಣಿಮೆ ಪೂಜೆ ಆಗ್ತಕ್ಕಂಥ ಮಠ ಅಂದ್ರೆ ದಿಂಡದಳ್ಳಿ ಮಠ ಅಂತ ತಿಳ್ಕೊಂಡು. ನಾವೆಲ್ಲ ಶಿವರಾತ್ರಿ ವರ್ಷಾಗ 1 ರಾತ್ರಿ ಏನ್ ಮಾಡ್ತೀವಿ, 15 ರಾತ್ರಿ 11 ರಾತ್ರಿ ಶಿವರಾತ್ರಿ ಮಾಡ್ತೀರಿ. ಅದನ್ನು ಶಿವಪೂಜೆ ಮಾಡೋದ್ರ ಮುಖಾಂತರ ನಿನ್ನೆನೂ ಕೂಡ ಕಾಶಿ ಜಗದ್ಗುರವರು ನಿಮ್ಮ ಭಾರತ ಹುಣ್ಣಿಮೆಯ ಶಿವರಾತ್ರಿ ಪೂಜೆಯಲ್ಲಿ ಪಾಲ್ಗೊಂಡು ಬಹಳ ಖುಷಿಪಟ್ಟು ನಿಮಗೆಲ್ಲ ಆಶೀರ್ವಾದವನ್ನು ಮಾಡಿದ್ದೇವೆ. ಒಟ್ಟಿನ ಮೇಲೆ ಮನುಷ್ಯ ಹುಟ್ಟಿದ ಮೇಲೆ ಬಹಳಷ್ಟು ಭೌತಿಕವಾಗಿ ಗಳಿಸ್ಕೊಂಡು ಹೋಗ್ತಾನೆ. ಕೋಟ್ಯಾಧಿಪತಿ ಆಗ್ತಾನೆ, ಅಬ್ಜಾಧಿಪತಿ ಆಗ್ತಾನೆ. ಆದ್ರೆ ನಾವು ಏನು ಗಳಿಸ್ತೀವಲ್ಲ ಎಲ್ಲವನ್ನು ಕೊನೆ ಕಳ್ಕೊಂಡ ಹೋಗ್ತೀವಿ. ನಾವು ಏನು ತಗೊಂಡು ಹೋಗಂಗಿಲ್ಲ. ಮೊದಲೆಲ್ಲ ಪ್ಲಸ್ 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 ಹಾಕೊಂಡ್ ಹೋಗೋದು ಒಂದೇ ದಿವಸಕ್ಕೆ ಮೈನಸ್ ಆಗಿಬಿಡುತ್ತೆ, ಏನು ಉಳಿಯಂಗಿಲ್ಲ ಮಾತ್ರ. ಆದ್ರೆ ನಮ್ಮ ಜೊತೆ ಯಾವಾಗಲೂ ಪ್ಲಸ್ ಆಗಿರೋದು ಯಾವುದಪ್ಪ ಅಂದ್ರೆ ಇಷ್ಟಲಿಂಗ, ರುದ್ರಾಕ್ಷಿ, ಭಸ್ಮಗಳ ಮಾತ್ರ ನಿಮ್ಮ ಜೊತೆಗೆ ಬರುತ್ತವೆ. ಅದಕ್ಕೆ ಇದು ಎಲ್ಲರಿಗೂ ಗುರ್ತದ. ನಾವೆಲ್ಲ ಕಳ್ಕೊಂಡು ಹೋಗ್ತೀವಂತ ಎಲ್ಲರಿಗೂ ಗುರ್ತದ. ನಾವು ದರಿದ್ರಾಗಿ ಹೋಗ್ತೀವಂತ ಎಲ್ಲರಿಗೂ ಗುರ್ತದ. ಆದರೆ ವೀರಶೈವ ಆಚಾರ್ಯ ನೀವು ದರಿದ್ರಾಗಿ ಹೋಗೋದಲ್ಲ, ನೀವು ತಗೊಂಡು ಹೋಗ್ತೀರ ಅಂತ ತಿಳ್ಕೊಂಡು ನಿಮಗೆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ, ಭಸ್ಮ ರುದ್ರಾಕ್ಷಿ ಕೊಟ್ಟಿದ್ದಾರೆ. ಅವೇ ಅಮೂಲ್ಯವಾಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಸಂಪತ್ತುಗಳು. ನಿಮ್ಮ ಜೊತೆಗೆ ಬರುವಂಥ ಸಂಪತ್ತನ್ನು ಶಿವಾನಂದ ಶಿವಾಚಾರ್ಯ ಬಹಳ ಅರ್ಥಪೂರ್ವವಾಗಿ ತಿಳಿಸಿ ನಿಮ್ಮಲ್ಲಿ ದೃಢಭಕ್ತಿ ನಿರ್ಮಾಣ ಮಾಡಿದ್ದಾರೆ. ಆ ಪರಂಪರೆಯನ್ನ ಸದ್ಯದ ಪಶುಪತಿ ಶಿವಾನಂದ ಶಿವಾಚಾರ್ಯ ಸ್ವಾಮಿ ಅಷ್ಟೇ ಶ್ರದ್ಧೆಯಿಂದ ಗುರುವಿನಲ್ಲಿ ಭಕ್ತಿ ಇಟ್ಟುಕೊಂಡು ಒಂದಲ್ಲ 5 ಮಠಗಳನ್ನು ಮಾಡಿ, ಒಂದೊಂದು ಶಾಖಾದ ಒಂದೊಂದು ಮಠಗಳನ್ನು ಮಾಡಿ, ಪೀಠಗಳನ್ನು ಬರಮಾಡಿಕೊಂಡು ಆ ಮಠಗಳಿಗೆ ಒಂದು ಮಹತ್ವವನ್ನು ಕೊಡಿಸಿದ್ದಾರೆ. ಅವರ ಕಾರ್ಯ ಅತ್ಯಂತ ಸ್ತುತ್ಯವಾಗಿರುವಂಥದ್ದು. ಇಂಥ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾ ಹೋಲೆಂದು ತಿಳ್ಕೊಂಡು ಅವರಿಗೆ ಅವರ ಮಾರ್ಗದರ್ಶನದಲ್ಲಿ ನೀವೆಲ್ಲ ಧರ್ಮವಂತರಾಗ್ರಿ ಬಾಳಂತಕ್ಕಂಥ ನಿಮ್ಮೆಲ್ಲರಿಗೆ ಶುಭವನ್ನು ಕೋರಿ ಈ ಪವಿತ್ರವಾದ ಸಂದರ್ಭದಲ್ಲಿ 3 ಜೋಡಿಗಳ ಸಾಮೂಹಿಕ ವಿವಾಹ ನಡೀತಾ ಇದೆ. ಅವ್ರು ಕೆಳಗೆ ಕುತ್ಕೊಂಡು ಬೇಸರ ಮೇಲೆ ಬಂದು ನಮ್ಮ ನೋಡ್ಯಾರ ಇಲ್ಲಿ ಅವ್ರು ನಮ್ಮ ಅಕ್ಕಿ ಕಾಳು ಹಾಕ್ತಾರಿಲ್ಲ ಅಂತ ತಿಳ್ಕೊಂಡು ಮೇಲೆ ಬಂದು ಕುಂತಾರೆ. ಅದಕ್ಕೆ ನಾವು ನೋಡಿವಿ, ಅದು ಏನು ಮಾಡೋದು ಅನಿವಾರ್ಯ ಅಂತ ತಿಳ್ಕೊಂಡು ತಡೀತಾ ಇದ್ವಿ. ಇದು ಮ್ಯಾಲೆ ಬಂದ ತಡೆಯಕ್ಕೆ ಸಾಧ್ಯ ಇಲ್ಲ. ಸದ ಅಕ್ಕಿ ಕಾಳು ಹಾಕಿ ನಿಮಗೆ ಮಂಗಲ ಆಶೀರ್ವಾದ ಮಾಡ್ತಿದ್ದೇವೆ. ನಿಮ್ಮ ನೂತನ ಗೃಹಸ್ಥ ಬದುಕು ಸುಖಮಯವಾಗಿ ಸಾಗಲಿ. ನಿಮ್ಮ ವಂಶದೊಳಗ ಪಂಚಾಚಾರ್ಯ ಕೃಪೆಯಿಂದ ಒಬ್ಬೊಬ್ಬರಿಗೆ 5 ಮಕ್ಕಳಾಗಿ ತಿಳ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ವಿ. ಕನಿಷ್ಠ 5 ಮಕ್ಕಳಾಗಬೇಕು. ಪಂಚಪೀಠದ ಸೇವಾ ಮಾಡಕ್ಕೆ ಬರಬೇಕಂತಕ್ಕಂಥ ಶುಭ ಹಾರೈಕೆಯನ್ನು ಕೋರಿ ಮನೆಗೆ ಬಂದಿರತಕ್ಕಂಥ ಸೊಸೆಯನ್ನ ಅತ್ತೆಯಾದವಳು ಮಗಳಷ್ಟು ಪ್ರೀತಿಯಿಂದ ಆಕೆನ ಕಾಣಬೇಕು. ಹೊಸದಾಗಿ ಬಂದಿರತಕ್ಕಂಥ ಸೊಸೆನೂ ಕೂಡ
ಅತ್ತೆಯನ್ನ ತಾಯಿಯಷ್ಟ ಪ್ರೀತಿ ಮಾಡಬೇಕು. ಹೀಗ ಅತ್ತೆ ಮತ್ತು ಸೊಸೆ ತಾಯಿ ಮಕ್ಕಳಂತ ಅನ್ಯೋನ್ಯವಾಗಿದ್ದನ ನಿಮ್ಮ ಮನೆ ಭೂಲೋಕದ ಸ್ವರ್ಗ ಅಂತ ಕರೆಸಿಕೊಳ್ತದ. ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಈ ಮಠದಲ್ಲಿ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡತಕ್ಕಂಥ ನಿಮ್ಮೆಲ್ಲರ ಬದುಕು ಸುಖಮಯವಾಗಲಿ. ನಿಮ್ಮ ಮನೆ ಶಿವನ ಸಾನ್ನಿಧ್ಯದ ಕೈಲಾಸದಿಂದ ಸದಾ ಆನಂದವಾಗಿರ್ತಕ್ಕಂಥ ಶುಭ ಹಾರೈಕೆಯನ್ನು ಕೊಟ್ಟು ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ.